ಹಾಯ್ ಎವ್ರಿವನ್. ನಿಮ್ಮನೆಯಲ್ಲಿ ಉಪ್ಪಿಟ್ಟಂದ್ರೆ ಇಷ್ಟ ಆಗಲ್ಲ, ಉಪ್ಪಿಟ್ಟು ಮಾಡಿ ದಿನ ತಿಂಡಿನೇ ತಿನ್ನಲ್ಲ ಅನ್ನೋರು ಇದ್ದಾರಾ? ಹಾಗಿದ್ರೆ ಇವತ್ತು ನಾ ತೋರಿಸ್ಕೊಡ್ತಾ ಇರೋ ಸಬ್ಬಸ್ಗೆ ಸೊಪ್ಪಿನ ಉಪ್ಪಿಟ್ಟು ಹಾಗೆ ಅದ್ರ ಜೊತೆಗೆ ಈ ರೀತಿ ನೀರ್ ಚಟ್ನಿನ ಮಾಡ್ಕೊಡಿ, ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಬರೀ ಸಬ್ಬಸ್ಗೆ ಸೊಪ್ಪಿನ ಉಪ್ಪಿಟ್ಟನ್ನ ಹಾಗೆ ತಿನ್ಲಿಕ್ಕೇನೆ ಚೆನ್ನಾಗಿರತ್ತೆ, ಆದ್ರೆ ಅದ್ರ ಜೊತೆಗೆ ಈ ರೀತಿ ನೀರ್ ಚಟ್ನಿ ಇದ್ಬಿಟ್ರೆ ಇದ್ದಿದ್ದು ಟೇಸ್ಟು. ಈ ಉಪ್ಪಿಟ್ಟಿಗೆ ಸಬ್ಬಸ್ಗೆ ಸೊಪ್ಪನ್ನ ಹಾಕಿರೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಮತ್ತೆ ರುಚಿ ಕೊಡತ್ತೆ. ಪ್ರತಿ ಸಲ ಒಂದೇ ತರದ ಉಪ್ಪಿಟ್ಟು ಮಾಡ್ತಿದ್ರೆ ಯಾರಿಗೆ ಆದ್ರೂ ಬೇಜಾರಾಗೇ ಆಗತ್ತೆ. ಅವಾಗ ಈ ರೀತಿ ಸಬ್ಬಸ್ಗೆ ಸೊಪ್ಪಿನ ಉಪ್ಪಿಟ್ಟು ನೀರ್ ಚಟ್ನಿನ ಮಾಡ್ಕೋಬಹುದು, ತುಂಬಾನೇ ರುಚಿಯಾಗಿರತ್ತೆ. ಸಬ್ಬಸ್ಗೆ ಸೊಪ್ಪಿನ ಉಪ್ಪಿಟ್ಟು ಮಾಡ್ಲಿಕ್ಕೆ ಮೊದಲಿಗೆ ರವೆನ ಹುರ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಅಷ್ಟು ಬನ್ಸಿ ರವೆನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಬಾಂಬೆ ರವೆನ ತಗೊಳ್ಬಹುದು. ಈ ರವೆ ಚೆನ್ನಾಗಿ ಅರಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ರವೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಉಪ್ಪಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಉಪ್ಪಿಟ್ಟು ಸಾಫ್ಟ್ ಆಗಿದ್ರು ರವೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಬಾಂಬೆ ರವೆಗಿಂತ ಈ ಬನ್ಸಿ ರವೆ ಉಪ್ಪಿಟ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ರವೆನ ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಇದನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಕಡಾಯಿಯಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಬನ್ಸಿ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ರುಚಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆಬೇಳೆ ಉದ್ದಿನ ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಇಂಗು, ಹೆಚ್ಕೊಂಡ 2 ಹಸಿ ಮೆಣಸು, ಹೆಚ್ಕೊಂಡ ಅರ್ಧ ಇಂಚಷ್ಟು ಶುಂಠಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಉಪ್ಪಿಟ್ಟಿಗೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ, ಅದರಿಂದ ಹಸಿ ಮೆಣಸನ್ನು 2 ಅಷ್ಟೇ ಹಾಕೊಂಡಿದ್ದೀನಿ. ಇದು ಫ್ರೈ ಆದ್ಮೇಲೆ ಹೆಚ್ಕೊಂಡ 2 ಈರುಳ್ಳಿ ಹಾಗೆ ಇದ್ರ ಜೊತೆಗೆ ನಿಮಗೆ ಬೇಕಾದ ತರಕಾರಿಗಳನ್ನ ಸೇರಿಸ್ಕೊಳ್ಬಹುದು, ಇಲ್ಲ ಬರೀ ಸಬ್ಬಸ್ಗೆ ಸೊಪ್ಪನ್ನ ಮಾತ್ರ ಹಾಕೊಳ್ಬಹುದು. ನಾನಿಲ್ಲಿ ಸಣ್ಣ ಕಪ್ಪಷ್ಟು ಹಸಿ ಬಟಾಣಿ, ಕ್ಯಾರೆಟ್ ಹಾಗೆ ಬೀನ್ಸ್ನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಜೊತೆಗೇನೆ ತರಕಾರಿಗಳನ್ನ ಹಾಕೊಂಡ್ಬಿಟ್ರೆ ತರಕಾರಿನೂ ಕೂಡ ಬೇಗ ಬೆಂದೋಗತ್ತೆ. ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ 1 ಕಟ್ಟಷ್ಟು ಸಬ್ಬಸ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಸೊಪ್ಪನ್ನ ಬಾಡಿಸ್ಕೊಳ್ಬೇಕು. ಇದನ್ನ ಫ್ರೈ ಮಾಡ್ಕೊಳ್ತಿದ್ದಂಗೆ ಸಬ್ಬಸ್ಗೆ ಸೊಪ್ಪಿಂದು ಒಳ್ಳೆ ಘಮ ಬರ್ತಾ ಇರತ್ತೆ. ಯಾವುದೇ ಅಡುಗೆಗೆ ಸಬ್ಬಸ್ಗೆ ಸೊಪ್ಪನ್ನ ಹಾಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡತ್ತೆ. ಸೊಪ್ಪನ್ನ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಹೆಚ್ಕೊಂಡ 2 ಟೊಮ್ಯಾಟೊ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪಿಟ್ಟಿಗೆ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇನೆ ಉಪ್ಪಿಟ್ಟು ಟೇಸ್ಟ್ ಬರೋದು. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಉಪ್ಪಿಟ್ಟಿಗೆ ಹಸಿಮೆಣಸಿಗಿಂತ ಖಾರದ ಪುಡಿ ಮತ್ತೆ ಟೊಮ್ಯಾಟೊ ಕಾಂಬಿನೇಷನ್ ಒಳ್ಳೆ ಟೇಸ್ಟ್ ಕೊಡತ್ತೆ. ಈ ರೀತಿ ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ 1 ಕಪ್ ಬನ್ಸಿ ರವೆಗೆ 3 ಕಪ್ ಅಷ್ಟು ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸಣ್ಣ ಕಪ್ ಅಷ್ಟು ಫ್ರೆಶ್ ಕಾಯಿ ತುರಿ, ನಂತರ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಕುದಿಸ್ಕೊಳ್ಬೇಕು. ಈ ಉಪ್ಪಿಟ್ಟಿಗೆ ಜಾಸ್ತಿ ಕಾಯಿ ತುರಿ ಹಾಕಿದ್ರೇನೆ ಒಳ್ಳೆ ಟೇಸ್ಟ್ ಬರೋದು. ನೀರೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೀಗ ಹುರ್ಕೊಂಡ ರವೆನ ಹಾಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆನ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಗಂಟೇನೂ ಆಗಲ್ಲ, ನೀಟಾಗಿ ಮಿಕ್ಸ್ ಆಗತ್ತೆ. ಹಾಗೆ 1 ಕಪ್ ಬನ್ಸಿ ರವೆಗೆ 3 ಕಪ್ ಅಷ್ಟು ನೀರು ಬೇಕಾಗತ್ತೆ. ಈಗ ಇದನ್ನ ಲೋ ಫ್ಲೇಮ್ನಲ್ಲಿ ರವೆ ಚೆನ್ನಾಗಿ ಅರಳಿ ಬೇಯೋ ತನಕ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಈಗ ರವೆ ಎಲ್ಲ ಚೆನ್ನಾಗಿ ಅರಳಿ ಬೆಂದಿರತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡತ್ತೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರತ್ತೆ, ಖಂಡಿತ ಟ್ರೈ ಮಾಡಿ. ಉಪ್ಪಿಟ್ಟನ್ನ ಇಷ್ಟ ಪಡದೇ ಇರೋರಿಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ. ಈಗ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆದ ನೀರ್ ಚಟ್ನಿನ ಮಾಡ್ಕೊಳ್ಳೋಣ. ನೀರ್ ಚಟ್ನಿಗೆ ಮೇನ್ ಆಗಿ ಶೇಂಗಾ ಬೀಜ ಮತ್ತೆ ಹುರಿಗಡಲೆನ ಹುರ್ಕೊಳ್ಬೇಕು. ಮೊದಲಿಗೆ 1/4 ಕಪ್ ಅಷ್ಟು ಶೇಂಗಾ ಬೀಜನ ಹುರ್ಕೊಂಡು ನಂತರ 2 ಟೀ ಸ್ಪೂನ್ ಅಷ್ಟು ಹುರಿಗಡಲೆ ಹಾಕಿ ಲೈಟಾಗಿ ಹುರ್ಕೋಬೇಕು. ಹುರಿಗಡಲೆ ಬೇಗ ಫ್ರೈ ಆಗ್ಬಿಡತ್ತೆ. ಇದನ್ನ ಹುರಿದು ಆರಿಸ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ತುರಿದಿರೋ ಫ್ರೆಶ್ ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪನೇ ಹುಣಸೆ ಹಣ್ಣು ಹಾಕಿ ಖಾರಕ್ಕೆ 2 ಹಸಿಮೆಣಸು, ಹುರಿದ ಶೇಂಗಾ ಬೀಜ, ಹುರಿಗಡಲೆ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಕರಿಬೇವು, ರುಬ್ಬಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡು ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಒಗ್ಗರಣೆಗೆ ಎಣ್ಣೆ ಕಾಯಿಸಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಇಂಗು, ಕರಿಬೇವು ಹಾಗೆ ಒಣಮೆಣಸು ಹಾಕಿ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆನೂ ರೆಡಿ ಆಗತ್ತೆ. ಇದನ್ನ ಗ್ರೈಂಡ್ ಮಾಡ್ಕೊಂಡ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀರ್ ಚಟ್ನಿ ಆದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ
ಉಪ್ಪಿಟ್ಟಿಗೆ ಆಗಲಿ ಇಡ್ಲಿ ದೋಸೆ ಪೊಂಗಲ್ಗೂ ಒಳ್ಳೆ ಕಾಂಬಿನೇಷನ್ ಆದ ನೀರ್ ಚಟ್ನಿನೂ ರೆಡಿ ಆಯಿತು. ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ಹಾಗೆ ನೀರ್ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಒಳ್ಳೆ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.